ಇವಾಗ ಫಿಸಿಯೋಥೆರಪಿ ಅಂತ ಬಂದಾಗ ಟ್ರೀಟ್ಮೆಂಟ್ ಜೊತೆಗೆ ಡಯಟ್ ಕೂಡ ಹೇಳಿದ್ರಿ. ಈಗ ಪರ್ಟಿಕ್ಯುಲರ್ ಎಕ್ಸಸೈಸ್ ಕೂಡ ನಾವು ಮಾಡಬೇಕಾಗಿ ಬರುತ್ತೆ. ಸಮ್ಟೈಮ್ಸ್ ನಾವು ಅದನ್ನು ವೆಯ್ಟ್ನ ಕಡಿಮೆ ಮಾಡಬೇಕು ಅಥವಾ ನಮ್ಮ ಫ್ಯಾಟ್ನ ಕಡಿಮೆ ಮಾಡಬೇಕು ಅಂದಾಗ, ಸೊ ಪರ್ಟಿಕ್ಯುಲರ್ ಎಕ್ಸಸೈಸಸ್ ಅಂತ ಬಂದಾಗ ಸೊ ಯಾವ ಎಕ್ಸಸೈಸ್ ಸಜೆಸ್ಟ್ ಮಾಡ್ತೀರಾ? ಈಗ ತೋಳಿಗಾಗಿರ್ಬೋದು, ಹೊಟ್ಟೆಗಾಗಿರ್ಬೋದು. ಸೊ ಅಫ್ಕೋರ್ಸ್ ಮ್ಯಾಮ್, ಲೈಕ್ ಎಕ್ಸಸೈಸ್ ಅಂದ ಕೂಡಲೇ ಇವಾಗ ನಾವು ತುಂಬ ಜನ ಅನ್ಕೊಂತಾರೆ, ಬರೀ ನಾನು ಎಕ್ಸಸೈಸ್ ಮಾಡಿದ್ರೆ ತೂಕ ಕಮ್ಮಿ ಆಗ್ತೀನಲ್ವಾ, ವೈ ಐ ಶುಡ್ ಗೋ ಟು ವಿಂಗ್ಸ್ ವೆಲ್ನೆಸ್ ಅಂತ ಅನ್ಕೊಂತಾರೆ. ನಾರ್ಮಲಿ ಬರೀ ಎಕ್ಸಸೈಸ್ ಮಾಡಿದಾಗ ನಿಮ್ಮದು ವೆಯ್ಟ್ ಲಾಸ್ ಹೇಗಾಗುತ್ತೋ ಅದಕ್ಕಿಂತ 2 times ಫಾಸ್ಟರ್ ಆಗಿರುತ್ತೆ ವೆನ್ ಯು ಆರ್ ಕಮಿಂಗ್ ಟು ಅಸ್. ಸೊ ಇವಾಗ ತೋಳಿನ ಭಾಗ ಮಾತ್ರ ಅಂದರೆ ನಮ್ಮಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ, ಲೈಕ್ ಆ ಪರ್ಟಿಕ್ಯುಲರ್ ಏರಿಯಾಲಿ ಥೆರಪಿಸ್ಟ್ ಕೊಟ್ಬಿಟ್ಟು ಆ ಪರ್ಟಿಕ್ಯುಲರ್ ಏರಿಯಾಗೆ ಹೇಗೆ ವರ್ಕೌಟ್ಸ್ ಮಾಡಬೇಕು ಅಂತ ಟೀಚ್ ಮಾಡಿರ್ತಾರೆ ಅವ್ರಿಗೆ. ಸೊ ಆ ಪ್ರೋಸೆಸ್ನ ಅವರು ಒಂದು 1.5 month ಫಾಲೋ ಅಪ್ ಮಾಡಿದ್ರೆ ವಿಜುವಲ್ ರಿಸಲ್ಟ್ಸ್ ಇರುತ್ತೆ ನಿಮಗೆ, ಲೈಕ್ ಇಂಚಸ್ ವೈಸ್ ಚೇಂಜಸ್, 1/2 inch 1 inch, ಲೈಕ್ ರಿಕ್ವೈರ್ಮೆಂಟ್ ಎಷ್ಟಿದೆಯೋ ಅಷ್ಟು ರಿಕ್ವೈರ್ಮೆಂಟ್ಗೆ ತಕ್ಕನಂಗೆ ಇಂಚ್ ಲಾಸ್ ಆಗಿರುತ್ತೆ. ಅಂದರೆ 1 to 1.5 ಒಳಗಡೆ ನಮ್ಗೆ ರಿಸಲ್ಟ್ ಸಿಕ್ಬಿಡುತ್ತೆ. ರಿಕ್ವೈರ್ಮೆಂಟ್ ಮ್ಯಾಮ್, ಕೆಲವೊಬ್ಬರಿಗೆ ಜಾಸ್ತಿ ಬೇಕಾಗುತ್ತೆ. ಸೊ ಇವಾಗ ನಾವು ವೆಯ್ಟ್ ಲಾಸ್ ಮಾಡ್ತಿದ್ದಂಗೆ ಸ್ಕಿನ್ ಸ್ಯಾಗ್ ಆಗುತ್ತೆ. ಸೊ ಸ್ಕಿನ್ ಸ್ಯಾಗ್ ಆಯಿತು ಅಂತಂದರೆ ಲೈಕ್ ಇಂಚ್ ಲಾಸ್ ಆಗೋದು ಗೊತ್ತಾಗಲ್ಲ. ಸೊ ನಮ್ಮಲ್ಲಿ ಸ್ಪೆಷಾಲಿಟಿ ಏನು ಅಂದರೆ ನಿಮಗೆ ವೆಯ್ಟ್ ಲಾಸ್ ಮಾಡ್ತಿದ್ದಂಗೆ ವೆಯ್ಟ್ ಲಾಸ್ ಜೊತೆನೇ ನಿಮಗೆ ಇಂಚ್ ಲಾಸು ಆಗುತ್ತೆ, ಬಾಡಿ ಟೈಟ್ನಿಂಗು ಆಗುತ್ತೆ. ಇದೆಲ್ಲನೂ ಫಿಸಿಯೋಥೆರಪಿ ಟೆಕ್ನಿಕ್ಸ್ ಮುಖಾಂತರ ಮಾಡ್ತೀವಿ. ನೀವು ವಾಕಿಂಗ್ ಮಾಡಿನೋ ಅಥವಾ ಬರೀ ವ್ಯಾಯಾಮ ಮಾಡಿನೋ ಅಥವಾ ಬರೀ ಬೇರೆ ಏನಾದರೂ ವರ್ಕೌಟ್ಸ್ ಮಾಡಿನೋ ಇದನ್ನು ಅಟೆಂಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇಲ್ಲಿ ನಾವು ನಿಮಗೆ ಅದನ್ನೆಲ್ಲ ನಿಮಗೆ ಹೆಲ್ಪ್ ಮಾಡೋದಕ್ಕೆ ನಾವು ಫಿಸಿಯೋಥೆರಪಿ ಕ್ಲಿನಿಕ್ಸ್ ಮಾಡೋದು. ಯಾರು ತಗೋಬಹುದು ಫಿಸಿಯೋಥೆರಪಿ ಟ್ರೀಟ್ಮೆಂಟನ್ನು? ನಾರ್ಮಲಿ ಎಲ್ಲರೂ ತಗೋಬೋದು. ಲೈಕ್ ಏಜ್ ಗ್ರೂಪ್ಸ್ ಇದೆ ಅದಕ್ಕೆ, ಲೈಕ್ ಅಬೌವ್ 17 years ಇಂದ ಶುರು ಮಾಡ್ತಾರೆ. ಬಿಲೋ 17 yearsಗೆ ಚೈಲ್ಡ್ಹುಡ್ ಟ್ರೀಟ್ಮೆಂಟ್ಸ್ ಬೇರೆ ಇರುತ್ತೆ. ಅದು ಲೈಕ್ ಕನ್ಸಲ್ಟೇಷನ್ಸ್ ಇರುತ್ತೆ ಆ್ಯಂಡ್ ವಿ ಹ್ಯಾವ್ ಸಪ್ರೇಟ್ಲಿ ಲೈಕ್ ಪೀಡಿಯಾಟ್ರಿಷಿಯನ್ಸ್ ಇರ್ತಾರೆ ಅದಕ್ಕೆ ಅಂತಲೇ, ಅವ್ರು ಅದನ್ನು ಸಜೆಸ್ಟ್ ಮಾಡ್ತಾರೆ. ಸೊ 17+ ಲೈಕ್ ಎನಿ ಏಜ್ ಗ್ರೂಪ್ ತೊಗೋಬೋದು ವಿತ್ ರಿಗಾರ್ಡ್ಸ್ ದೇರ್ ಹೆಲ್ತ್ ಇಶ್ಯೂಸ್. ಅವ್ರಿಗೆ ಏನು ಹೆಲ್ತ್ ಇಶ್ಯೂಸ್ ಇದೆ ಅಂತ ನೋಡಿ ಅದಕ್ಕೆ ತಕ್ಕನಂಗೆ ಟ್ರೀಟ್ಮೆಂಟ್ನ ಪ್ರೋಗ್ರಾಮ್ ಮಾಡಿ ಕೊಡ್ತೀವಿ. ಇನ್ನು ಸೆಕೆಂಡ್ ಪಾರ್ಟ್ ಅಂದರೆ ಲೇಸರ್ ಟ್ರೀಟ್ಮೆಂಟ್. ಈಗ ನಮಗೆ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಬೇಡ, ಲೇಸರ್ ಟ್ರೀಟ್ಮೆಂಟ್ ಬೇಕು ಅಂತ ಬರೋರಿಗೆ ಹೇಗಿರುತ್ತೆ ಅದರ ಪ್ರೊಸೀಜರ್? ಎಸ್, ಸೊ ಲೇಸರ್ ಅಂದ ಕೂಡಲೇ ಎಲ್ರಿಗೂ ಒಂದು ಭಯ ಇರುತ್ತೆ. ಫಸ್ಟ್ ಆಫ್ ಆಲ್ ಲೈಕ್ ನಾನು ಲೇಸರ್ ತೊಗೊಳೋದ್ರಿಂದ ನನಗೇನೋ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ. ನಮ್ಮಲ್ಲಿರೋ ಇಕ್ವಿಪ್ಮೆಂಟ್ಸ್ ಎಲ್ಲ FDA ಅಪ್ರೂವ್ಡ್ ಇಕ್ವಿಪ್ಮೆಂಟ್ಸು, ಇದರಲ್ಲಿ ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ಸ್ ಇರಲ್ಲ. ವಿತ್ ದಿ ಹೆಲ್ಪ್ ಆಫ್ ಲೈಟ್ ರೇಸ್ ನಾವು ಫ್ಯಾಟ್ ಮೊಬಿಲೈಸ್ ಮಾಡೋದನ್ನೇ ಲೇಸರ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ನಾನು ನಿಮಗೆ ಹೇಳಿದಾಗೆ ಪರ್ಟಿಕ್ಯುಲರ್ ಏರಿಯಾ ರಿಡಕ್ಷನ್ಗೆ ಲೇಸರ್ ಟ್ರೀಟ್ಮೆಂಟ್ ವಿಲ್ ಗಿವ್ ಬೆಟರ್ ರಿಸಲ್ಟ್ಸ್. ಸೊ ಅದರಲ್ಲಿ ನಿಮಗೆ ಯಾವುದೇ ರೀತಿ ಪೇಯ್ನ್ ಇರಲ್ಲ. ನಾರ್ಮಲಿ ಲೈಕ್ ಮಸಾಜಸ್ ಓನ್ಲಿ ಅದು ಟ್ರೀಟ್ಮೆಂಟು ಇರುತ್ತೆ ನಿಮಗೆ. ಇಟ್ಸ್ ಎ ವಂಡರ್ಫುಲ್ ಟ್ರೀಟ್ಮೆಂಟ್. ತುಂಬ ಬೇಗನೆ ವೆಯ್ಟ್ ಲಾಸ್, ಇಂಚ್ ಲಾಸ್ ಆಗುತ್ತೆ ನಿಮಗೆ ಅದರಲ್ಲಿ. ಆ್ಯಂಡ್ ಇದಕ್ಕೆ ಅಷ್ಟೇ ಪರ್ಟಿಕ್ಯುಲರ್ ಆಗಿ ನಿಮ್ಮದು ಏನು ಹೆಲ್ತ್ ಇಶ್ಯೂಸ್ ಇದೆ ಏನು ಎಲ್ಲ ಚೆಕ್ ಮಾಡಿ ವಿ ಸಜೆಸ್ಟ್ ದೋಸ್ ಟ್ರೀಟ್ಮೆಂಟ್ಸ್. ಇವಾಗ ಫಿಸಿಯೋಥೆರಪಿ ಆಯಿತು, ಈಗ ಲೇಸರ್ ಟ್ರೀಟ್ಮೆಂಟ್ ಮೂಲಕನೂ ಕೂಡ ಒಂದಷ್ಟು ಜನ ವೆಯ್ಟ್ ಲಾಸ್ ಮಾಡೋಕ್ಕೆ ಬರ್ತಾರೆ. ಬಟ್ ಅದರಿಂದ ಏನೋ ಸೈಡ್ ಎಫೆಕ್ಟ್ ಆಗುತ್ತೆ, ಹಿಂಗೆ ಒಂದಷ್ಟು ಗಾಸಿಪ್ಗಳಿದೆ. ಸೊ ಹೆಂಗೆ ಲೇಸರ್ ಟ್ರೀಟ್ಮೆಂಟ್ ಹೆಂಗೆ ವರ್ಕ್ ಆಗುತ್ತೆ? ಸೊ ಲೇಸರ್ ಟ್ರೀಟ್ಮೆಂಟ್ ಅಂದರೆ ಕ್ಯಾವಿಟೇಷನ್ ಮುಖಾಂತರ ವೆಯ್ಟ್ ಲಾಸ್ ಮಾಡ್ತೀವಿ. ಸೊ ನಾನು ನಿಮಗೆ ಇನ್ಫಾರ್ಮ್ ಮಾಡ್ದಂಗೆ ಮೊದಲೇ ಇವಾಗ ಪರ್ಟಿಕ್ಯುಲರ್ ಏರಿಯಾಲಿ ಜಾಸ್ತಿ ಫ್ಯಾಟ್ ಅಕ್ಯುಮುಲೇಷನ್ ಇರುತ್ತಲ್ವ, ಅಂಥವ್ರಿಗೆ ನೀವು ಪರ್ಟಿಕ್ಯುಲರ್ ಆಗಿ ಆ ಪೋರ್ಷನ್ಗೆ ಲೇಸರ್ ಟ್ರೀಟ್ಮೆಂಟ್ ತೊಗೊಂಡ್ರೆ ನಿಮಗೆ ಫ್ಯಾಟ್ ಮೊಬಿಲೈಸೇಷನ್ ಜಾಸ್ತಿ ಇರುತ್ತೆ ಆ್ಯಂಡ್ ಟೈಟ್ನಿಂಗ್ ಟೋನಿಂಗು ಆಗುತ್ತೆ. ಅಂದರೆ ಏನೋ ಸೈಡ್ ಎಫೆಕ್ಟ್ ಆಗಲ್ಲ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ನಮ್ಮಲ್ಲಿರೋ ಎಲ್ಲ ಎಕ್ವಿಪ್ಮೆಂಟ್ಸು FDA ಅಪ್ರೂವ್ಡ್ ಎಕ್ವಿಪ್ಮೆಂಟ್ಸು, ಪರ್ಟಿಕ್ಯುಲರ್ಲಿ ಫ್ಯಾಟ್ ಮೊಬಿಲೈಸ್ ಮಾಡೋದಕ್ಕೆ ಅಂತಲೇ ಪ್ರೋಗ್ರಾಮ್ ಆಗಿರುವಂಥ ಮೆಷಿನ್ಸ್. ಸೊ ಇಟ್ ವಿಲ್ ನಾಟ್ ಗಿವ್ ಎನಿ ಸೈಡ್ ಎಫೆಕ್ಟ್ಸ್. ಸೊ ಬೇರೆ ಇನ್ಯಾವ ವಿಧಾನದ ಮೂಲಕ ವೆಯ್ಟ್ ಲಾಸ್ ಇಲ್ಲಿ ಮಾಡ್ಬೋದು ವಿಂಗ್ಸ್ ವೆಲ್ನೆಸ್ಸಲ್ಲಿ? ಲೈಕ್ ಪಾಸಿವ್ ಮೋಡ್ ಆಫ್ ವೆಯ್ಟ್ ಲಾಸ್ ನಾವು ಮಾಡೋದು, ಯಾವುದೇ ರೀತಿ ಇಂಟೇಕ್ ಕೊಡಲ್ಲ. ಸೊ ತುಂಬ ಜನ ವೆಯ್ಟ್ ಲಾಸ್ ಅಂದ ಕೂಡಲೇ ಇಮಿಡಿಯೇಟ್ಲಿ ಅಂದ್ಕೊಳ್ಳೋದು ನಾವು ಪ್ರೋಟೀನ್ ಶೇಕ್ಸ್ ತೊಗೋಬೇಕು ಅಥವಾ ಬೇರೇನೋ ಸರ್ಜರೀಸ್ ಮಾಡ್ಕೋಬೇಕು, ಆವಾಗಲೇ ನಾವು ವೆಯ್ಟ್ ಲಾಸ್ನ ಅಟೈನ್ ಮಾಡೋಕ್ಕಾಗತ್ತೆ ಅಂತ. ಇಟ್ ಈಸ್ ನಾಟ್ ಅಟ್ ಆಲ್ ಲೈಕ್ ದಟ್. ಪ್ರಾಪರಾಗಿ ನಾನು ನಿಮಗೆ ಇನಿಷಿಯಲಾಗಿ ಹೇಳ್ದಂಗೆ ವ್ಯಾಯಾಮ ಮಾಡಿ, ಪ್ರಾಪರಾಗಿ ಸಮತೋಲಕ ಆಹಾರ ತೊಗೊಂಡು, ಫಿಸಿಯೋಥೆರಪಿಸ್ಟ್ ತೊಗೊಂಡು, ಮಸಾಜಸ್ ತೊಗೊಂಡು ವೆಯ್ಟ್ ಲಾಸ್ ಮಾಡ್ಬೋದು. ಅದೇ ಮೇಜರ್ ಟೆಕ್ನಿಕ್ ನಾವು ವಿಂಗ್ಸ್ ವೆಲ್ನೆಸ್ಸಲ್ಲಿ ಫಾಲೋ ಮಾಡೋದು. ಓಕೆ, ಇವಾಗ ಎಷ್ಟೋ ಜನ ತುಂಬ ತಿನ್ನೋವಂಥ ಒಂದು ಕ್ರೇವಿಂಗ್ಸ್ ತುಂಬ ಇರುತ್ತೆ, ಬಟ್ ಅವರಿಗೆ ವೆಯ್ಟ್ ಲಾಸು ಮಾಡಬೇಕು ಪ್ಲಸ್ ಚೆನ್ನಾಗೋ ತಿನ್ನಬೇಕು ಅಂತೇಳಿ ಅಂದ್ಕೊಂಡಿರ್ತಾರೆ. ಸೊ ಈಗ ಡಯಟ್ ಪ್ಲ್ಯಾನ್ ಅಂತ ಬಂದಾಗ ಸೊ ನೀವು ಯಾವ ರೀತಿ ಸಜೆಸ್ಟ್ ಮಾಡ್ತೀರಿ? ಈಗ ಬೆಳಗ್ಗೆ ಏನು ತಿನ್ನಬೇಕು ಅಥವಾ ಮಧ್ಯಾಹ್ನ ಏನು ತಿನ್ನಬೇಕು, ನೈಟ್ ಏನು ತಿನ್ನಬೇಕು, ಮತ್ತು ಟೈಮಿಂಗ್ಸ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ನಾವು ಡಯಟ್ ಮಾಡುವಾಗ ಯಾವ ಟೈಮಿಗೆ ತಿಂದರೆ ನಮಗೆ ಅದು ವರ್ಕ್ ಆಗುತ್ತೆ ಅಂತೇಳಿ, ಯಾವ ಥರ ಅದು? ಇವಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಯಾನ್ಸಿ ಡಯಟ್ಸ್ ಅಂತ ಹೇಳ್ಬೋದು. ಲೈಕ್ ಟೈಮಿಂಗ್ಸ್ ಬೇಸಿಸಲ್ಲಿ ಡಯಟ್ ಮಾಡ್ತಾರೆ, ಮತ್ತು ಮೋನೋ ಡಯಟ್ ಅಂತ, ಮೋನೋ ಫ್ರೂಟ್ ಡಯಟ್ ಮಾಡ್ತಾರೆ, ಮೋನೋ ಫುಡ್ ಡಯಟ್ ಮಾಡ್ತಾರೆ, ಅಂದರೆ ಒಂದೇ ಪರ್ಟಿಕ್ಯುಲರ್ ಫುಡ್ನ ತೊಗೊತಾರೆ. ಮತ್ತು ಇವಾಗ ಜಾಸ್ತಿ ಎಲ್ಲರೂ ಬಂದು ಪ್ರೋಟೀನ್ ರಿಚ್ ಅಂತ ಬರೀ ಪ್ರೋಟೀನ್ಸ್ನ ಮಾತ್ರ ತೊಗೊಂಡು ವೆಯ್ಟ್ ಲಾಸ್ ಮಾಡ್ತಾರೆ. ನಾರ್ಮಲಿ ಈ ಥರ ಏನೇ ವೆಯ್ಟ್ ಲಾಸ್ ಮಾಡಿದ್ರು ಅದು ಬಂದು ನಿಮಗೆ ಲೈಕ್ ತುಂಬ ಟೆಂಪ್ರವರಿ ಅಂತ ಹೇಳ್ಬೋದು. ಯಾಕೆಂದರೆ ಕ್ರೇವಿಂಗ್ಸ್ ಇರೋವಾಗ ಆ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ ಹೊರತು ಅದು ಕಮ್ಮಿ ಆಗಲ್ಲ. ಇವಾಗ ನಾವು ಈ ಥರ ಪರ್ಟಿಕ್ಯುಲರ್ ಆಗಿ ಒಂದು ಫಾರ್ಮ್ಯಾಟ್ ಆಫ್ ಫುಡ್ ಸ್ಟೈಲ್ನ ನಾವು ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ ಅದು ನಮಗೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ವಿಂಗ್ಸ್ ವೆಲ್ನೆಸ್ಸಲ್ಲಿ ಏನು ಮಾಡ್ತೀವಿ ಅಂತಂದರೆ ಲೈಕ್ ಪ್ರಾಪರಾಗಿ ಬ್ಯಾಲೆನ್ಸ್ ಡಯಟ್ಸ್ನ ಹೇಳ್ಕೊಡ್ತೀವಿ ಅವರಿಗೆ.
ಸೊ ನಾನು ನಿಮ್ಗೆ ಹೇಳ್ದಾಗೆ ಇಫ್ ಯು ಆರ್ ಫ್ರಮ್ ಸೌತ್ ಕರ್ನಾಟಕ, ನಾರ್ತ್ ಕರ್ನಾಟಕ, ನಿಮ್ದು ಯಾವ ಥರ ಫುಡ್ ಹ್ಯಾಬಿಟ್ ಇದೆಯೋ ಅಕಾರ್ಡಿಂಗ್ಲಿ ನಿಮ್ಮದು ಫುಡ್ನ ನಾವು ಹೇಗೆ ನೀವು ಬ್ಯಾಲೆನ್ಸ್ ಮಾಡಿ ತೊಗೋಬೋದು ಅಂತ ಟೀಚ್ ಮಾಡ್ತೀವಿ. ಸೊ ನಾವು ನಾರ್ಮಲ್ ಆಗಿ ಮನೇಲಿ ತೊಗೊಳ್ಳೋ ಫುಡ್ನೇ ನಾವು ಹೇಗೆ ಅದನ್ನು ಕ್ಯಾಲರಿ ಬ್ಯಾಲೆನ್ಸ್ ಮಾಡಿ ತೊಗೊಳೋದು ಅಂತ ಕಲ್ತ್ಕೊಂಡ್ವಿ ಅಂದರೆ ನಮ್ಮ ಲೈಫ್ ಟೈಮ್ಗೆ ನಾವು ಡಯಟ್ನ ಫಾಲೋ ಮಾಡೋದು ಈಸಿಯಾಗಿರುತ್ತೆ. ಅಂದರೆ ಇವಾಗ ಎಕ್ಸಾಂಪಲ್ ಕೊಡೋದಾದರೆ ಮಾರ್ನಿಂಗ್ ನಾವು ಯಾವ ಟೈಮಿಗೆ ಏನು ತೊಗೋಬೇಕು, ಮಧ್ಯಾಹ್ನ ಯಾವ ಟೈಮಿಗೆ ಏನು ತೊಗೋಬೇಕು? ಇಟ್ ಡಿಪೆಂಡ್ಸ್ ಆನ್ ದಿ ಲೈಫ್ ಸ್ಟೈಲ್ ಆ್ಯಕ್ಚುಲಿ. ಸೊ ಇವಾಗ ವರ್ಕೌಟ್ಸ್ ಮಾಡೋದು ಡಯಟ್ ಪ್ರೋಗ್ರಾಮ್ಸೇ ಡಿಫ್ರೆಂಟ್ ಆಗಿರುತ್ತೆ. ಇವಾಗ ಅಫಿಷಿಯಲ್ಸ್ ಲೈಕ್ ಆಫೀಸ್ ವರ್ಕ್ ಮಾಡೋರು 9 to 6 ಜಾಬ್ ಇರೋರಿಗೆ ಡಯಟ್ ಪ್ರೋಗ್ರಾಮ್ಸೇ ಡಿಫ್ರೆಂಟ್ ಇರುತ್ತೆ. ಸೊ ನಾರ್ಮಲಿ ಲೈಕ್ ಪ್ರೋಟೀನ್ಸ್ ಜಾಸ್ತಿ ತೊಗೋಬೇಕು ಅಂತ ಹೇಳ್ತೀವಿ, ಫೈಬರ್ ರಿಚ್ ಫುಡ್ಸ್ ತೊಗೋಬೇಕು ಅಂತ ಹೇಳ್ತೀವಿ. ಲೈಕ್ ನಾರ್ಮಲ್ ಆಗಿ ಎಲ್ಲ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ವಿಟಮಿನ್ಸು ಎಲ್ಲ ಕಂಬೈಂಡ್ ಆಗಿರೋ ಥರನೇ ಡಯಟ್ಸ್ ನಾವು ಸಜೆಸ್ಟ್ ಮಾಡ್ತೀವಿ. ಓಕೆ. ಸೊ ಹಾಗಿದ್ರೆ ಇಲ್ಲಿ ನಾವು ವಿಂಗ್ಸ್ ವೆಲ್ನೆಸ್ಗೆ ಬಂದಾಗ ಸೊ 2 ಥರದ ನೀವು ಟ್ರೀಟ್ಮೆಂಟ್ ಹೇಳಿದ್ರಿ. ಒಂದು ಫಿಸಿಯೋಥೆರಪಿ ಮತ್ತು ಲೇಸರ್ ಟ್ರೀಟ್ಮೆಂಟು, ಸೊ ಇನ್ನೊಂದು ಇನ್ವೆಸಿವ್ ಪ್ರೊಸೀಜರ್. ಸೊ ಇನ್ವೆಸಿವ್ ಪ್ರೊಸೀಜರ್ ಅಂತ ಬಂದಾಗ ಸೊ ಅದರಲ್ಲಿ ಏನೇನು ಬರುತ್ತೆ? ಸೊ ಇನ್ವೆಸಿವ್ ಪ್ರೊಸೀಜರ್ ಅಂತಂದರೆ ಈಗ ಲೈಕ್ ಥ್ರೂ ಇಂಜೆಕ್ಷನ್ಸ್ ಮುಖಾಂತರ ಮಾಡ್ತಾರೆ ಅದನ್ನು. ಸೊ ಫಿಸಿಷಿಯನ್ಸ್ ಮಾಡ್ತಾರೆ ಆ ಟ್ರೀಟ್ಮೆಂಟ್ನ. ಇವಾಗ ಇಂಡಿಯಾದಲ್ಲಿ ಸ್ವಲ್ಪ ಫೇಮಸ್ ಆಗಿದೆ ಆ ಟ್ರೀಟ್ಮೆಂಟ್ಸ್ ಎಲ್ಲ. ಸೊ ನಿಮ್ಮದು BMR ಚೆಕ್ ಮಾಡಿ ಅದರಿಂದ ನಿಮಗೆ ಡಯಾಬಿಟಿಸ್ಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ತುಂಬ ಹೆವಿ ವೆಯ್ಟ್ ಇರೋರಿಗೆ ಹೂ ಕಾಂಟ್ ರೆಡ್ಯೂಸ್ ದೇ ವೆಯ್ಟ್, ಅದರಿಂದ ನಿಮಗೆ ಇಂಜೆಕ್ಷನ್ಸ್ ಮುಖಾಂತರ ನಾವು ಮಾಡೋದ್ರಿಂದ ನಿಮಗೆ ಅದು ಹೆಲ್ಪ್ ಆಗುತ್ತೆ. ಇಂಜೆಕ್ಷನ್ಸ್ ಅಂತ ಹೇಳಿದ್ರಿ, ಸೊ ಯಾರ್ಯಾರು ತೊಗೋಬೋದು ಆ ಇಂಜೆಕ್ಷನ್ಸ್ನ? ಫಿಸಿಕಲ್ ಟೆಸ್ಟ್ ಮಾಡ್ತಾರೆ. ಸೊ ಫಿಟ್ಟಾಗಿದ್ದಾಗ ಮಾತ್ರ ತಗೋತಾರೆ. ಮೇಯ್ನಾಗಿ ಡಯಾಬಿಟಿಸ್ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಡಯಾಬಿಟಿಸ್ ಇರೋರಿಗೆ? ಹೌದು. ಈಗ ಡಯಾಬಿಟಿಸ್ ಇರೋರು ಯೂಶಲಿ ಕೆಲವರು ದಪ್ಪ ಇರ್ತಾರೆ ಅಥವಾ ಕೆಲವರು ಸಣ್ಣ ಇರ್ತಾರೆ, ಅವ್ರಿಗೇನು ಸಮಸ್ಯೆಗಳಾಗಲ್ವಾ? ಸಣ್ಣ ಇರೋರಿಗೆ ನಾರ್ಮಲಿ ಅದನ್ನು ಸಜೆಸ್ಟ್ ಮಾಡಲ್ಲ. ಲೈಕ್ ಹೂ ಆರ್ ಓವರ್ ವೆಯ್ಟ್ ನೋಡಿ, ನಾರ್ಮಲಿ ವೆಯ್ಟ್ ಜಾಸ್ತಿ ಇದ್ದಾಗ ಹೂ ಕಾಂಟ್ ಕ್ಯಾರಿ ದೆಮ್ಸೆಲ್ಸ್, ಅವ್ರು ಬಂದು ಲೈಕ್ ವೆಯ್ಟ್ ಲಾಸ್ ತುಂಬ ಮ್ಯಾಂಡೇಟ್ರಿ ಬೇಕು ಅಂತಾರೆ. ಸೊ ಅಂಥವ್ರಿಗೇನೆ ಮೇಯ್ನಾಗಿ ಈ ಥರ ಮಾಂಜೆರೋ ಅಂತ ಹೇಳ್ತಾರೆ, ವಿಚ್ ಈಸ್ ಲೈಕ್ ಕ್ವೈಟ್ ಫೇಮಸ್ ಇನ್ ಇಂಡಿಯಾ ನಾವು. ಈಗ ರೀಸೆಂಟ್ ಟೈಮ್ಸಲ್ಲಿ ಫೇಮಸ್ ಆಗ್ತಾ ಇರೋದು. ಸೊ ಮಾಂಜೆರೋ ಟ್ರೀಟ್ಮೆಂಟ್ಸ್ ಎಲ್ಲ ಬಂದು ನಿಮಗೆ ಪ್ರಾಪರಾಗಿ ಫಿಸಿಷಿಯನ್ಸ್ ಮಾಡುವಂಥ ಟ್ರೀಟ್ಮೆಂಟ್ ಅದು. ಸೊ ವಿಂಗ್ಸ್ ವೆಲ್ನೆಸ್ಸಲ್ಲಿ ರಿವೈವ್ ಕ್ಲಿನಿಕ್ಸ್ ಇದೆ. ಆ ರಿವೈವ್ ಕ್ಲಿನಿಕ್ಸಲ್ಲಿ ನಿಮಗೆ ಮಾಂಜೆರೋ ಟ್ರೀಟ್ಮೆಂಟ್ಸ್ ಇದೆ. ಓಕೆ. ಈಗ ನಾವು ಟ್ರೀಟ್ಮೆಂಟ್ಗೆ ಇಂಜೆಕ್ಷನ್ ತೊಗೋಬೇಕು ಅಂದಾಗ ಕೆಲವರು ಹೆದರುತ್ತಾರೆ, ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗ್ಬೋದಾ, ಹೆಂಗೆ ಏನು ಎತ್ತ ಅಂಥೇಳಿ. ಇಂಜೆಕ್ಷನ್ಸ್ ಅಂದರೆ ಯಾವ ರೀತಿ ಇಂಜೆಕ್ಷನ್ಸ್ ಇರುತ್ತೆ, ಅದರ ಡೋಸೇಜ್ ಹೆಂಗಿರುತ್ತೆ, ಆ್ಯಂಡ್ ಯಾವ ಬಾಡಿ ಪಾರ್ಟ್ಗೆ ನೀವು ಪರ್ಟಿಕ್ಯುಲರ್ ಬಾಡಿ ಪಾರ್ಟ್ ಅಂತೇಳಿ ಕಾನ್ಸಂಟ್ರೇಷನ್ ಮಾಡಿ ಕೊಡ್ತೀರಾ ಅಥವಾ ಓವರಾಲ್ ಬಾಡಿ ಫ್ಯಾಟ್ ಕರಗೋದಕ್ಕೆ ಇಂಜೆಕ್ಷನ್ ಕೊಡ್ತೀರಾ, ಹೆಂಗೆ? ಇನ್ವೆಸಿವ್ ಪ್ರೊಸೀಜರಲ್ಲಿ ಒಂದು ಪರ್ಟಿಕ್ಯುಲರ್ ಪಾರ್ಟ್ ಕಮ್ಮಿ ಆಗುತ್ತೆ ಅಂತ ಕೊಡ್ಲಿಕ್ಕೆ ಬರಲ್ಲ. ಅದು ನಾರ್ಮಲಿ ಆ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡೋದೇ ತುಂಬ ಹೆವಿ ಓವರ್ ವೆಯ್ಟ್ ಇರೋರಿಗೇನೆ. ದಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ದೆಮ್. ಸೊ ಅಂಥವ್ರಿಗೇ ಮಾಂಜೆರೋ ಟ್ರೀಟ್ಮೆಂಟ್ಸ್ ಎಲ್ಲ ನಾವು ಸಜೆಸ್ಟ್ ಮಾಡೋದು. ಸೊ ಓವರಾಲ್ ಬಾಡಿ ಫ್ಯಾಟ್ ಎಲ್ಲ ಕಡೆಯಿಂದನೂ ಕಮ್ಮಿ ಆಗುತ್ತೆ. ಮೇನ್ಲಿ ಅದೇ ಆಸ್ ಡಯಾಬಿಟಿಸ್ ಜಾಸ್ತಿ ಇರೋರಿಗೆ ಇಟ್ ಈಸ್ ಎ ವೆರಿ ಗುಡ್ ಟ್ರೀಟ್ಮೆಂಟ್ ದಟ್ ವಿಲ್ ಹೆಲ್ಪ್ ಫಾರ್ ದೇರ್ ಡಯಾಬಿಟಿಸ್ ಟು ನಾರ್ಮಲೈಸ್. ಓಕೆ. ಅಂದರೆ ಅವರಿಗೆ ಶುಗರ್ ಇದ್ರೂ ಏನೂ ಸಮಸ್ಯೆ ಆಗಲ್ಲ? ಖಂಡಿತವಾಗ್ಲೂ ಆಗಲ್ಲ. ಶುಗರ್ ಟ್ರೀಟ್ಮೆಂಟ್ ತೊಗೊಳ್ತಿರ್ತಾರೆ ಅಥವಾ ಟ್ಯಾಬ್ಲೆಟ್ಸು ಅಥವಾ ಇನ್ಸುಲಿನ್ ತೊಗೊಳ್ತಿದ್ರು ಕೂಡ ಅವ್ರಿಗೆ ಇಂಜೆಕ್ಷನ್ ತೊಗೋಬೋದು. ಸೊ ಅದನ್ನು ಬಿಟ್ಟು ಬೇರೆ ಯಾವ ಥರದ ಒಂದು ಸರ್ವಿಸಸ್ ಇಲ್ಲಿ ನೀವು ಪ್ರೊವೈಡ್ ಮಾಡ್ತಾ ಇದ್ದೀರಾ? ಸೊ ವಿಂಗ್ಸ್ ವೆಲ್ನೆಸ್ ಅಂದರೆ ಇಟ್ಸ್ ಎ ಲೈಕ್ ಎಲ್ಲ ಟ್ರೀಟ್ಮೆಂಟ್ಸ್ ಅಂಡರ್ ಒನ್ ರೂಫ್ ಅಂತ ಹೇಳ್ಬೋದು. ನಮ್ಮಲ್ಲಿ ವೆಯ್ಟ್ ಲಾಸ್ ಇದೆ, ಇಂಚ್ ಲಾಸ್ ಇದೆ, ಬಾಡಿ ಟೈಟ್ನಿಂಗ್ ಪ್ರೋಗ್ರಾಮ್ಸ್ ಇದೆ, ಸ್ಕಿನ್ ಟ್ರೀಟ್ಮೆಂಟ್ಸ್ ಇದೆ. ಸೊ ಎಲ್ಲ ರೀತಿಯಾದ ಲೈಕ್ ಫೇಸ್ ಟೈಟ್ನಿಂಗು, ಫೇಸ್ ಸ್ಲಿಮ್ಮಿಂಗು, ಸೊ ಅಂಡರ್ ಐ ಕರೆಕ್ಷನು, ಆ ಥರ ಟ್ರೀಟ್ಮೆಂಟ್ಸ್ ಇದೆ. ಹೇರ್ ಫಾಲ್ ಟ್ರೀಟ್ಮೆಂಟ್ಸ್ ಇದೆ, ಹೇರ್ ರಿಗ್ರೋತ್ ಟ್ರೀಟ್ಮೆಂಟ್ಸ್ ಇದೆ, ಮೇಕಪ್ಸ್ ಇದೆ. ಲೈಕ್ ಇವಾಗ ಬ್ರೈಡಲ್ ಏನಾದರೂ ಇತ್ತು ಅಂದರೆ ಮೇಕಪ್ ಸರ್ವಿಸಸ್ ಇದೆ. ಅಪಾರ್ಟ್ ಫ್ರಮ್ ದಟ್ ಪಾರ್ಲರ್ ಸರ್ವಿಸಸ್ ಇದೆ. ಸೊ ಎಲ್ಲನೂ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಅಂಡರ್ ಒನ್ ರೂಫ್ ಅಂತ ಹೇಳ್ಬೋದು. ನಿಮ್ಗೆ ಯಾವುದೇ ರೀತಿಯಾದ ಸಮಸ್ಯೆ ಇತ್ತು ಅಂದರೆ ನೀವು ನಮ್ಮಲ್ಲಿ ಬಂದಾಗ ನಿಮಗೆ ಯಾವ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಬೇಕೋ ವಿ ಹ್ಯಾವ್ ಸಪ್ರೇಟ್ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ವಿ ಕನ್ಸಲ್ಟ್ ಓವರ್ ದೇರ್. ಓಕೆ. ಅಂದರೆ ಫಸ್ಟಿಗೆ ನಿಮ್ಮೊಂದು ಕನ್ಸಲ್ಟೇಷನ್ ಬೇಕು ಅಂತಂದರೆ ಸೊ ನಾವು ವಿಂಗ್ಸ್ ವೆಲ್ನೆಸ್ ಕ್ಲಿನಿಕ್ಕಿಗೆ ಬರ್ಬೋದು. ಇಲ್ಲಿ ನಮ್ಮ ಯಾವ ಪ್ರಾಬ್ಲಮ್ ಇದೆ ಅದನ್ನ ನೋಡಿಕೊಂಡು ಸೊ ನಾವು ಯಾವ ಕ್ಲಿನಿಕ್ಕಿಗೆ ವಿಸಿಟ್ ಮಾಡಬೇಕು ಅನ್ನೋದನ್ನ ನೀವು ಸಜೆಸ್ಟ್ ಮಾಡ್ತೀವಿ. ಎಕ್ಸಾಕ್ಟ್ಲಿ. ಇವಾಗ ಕೆಲವೊಬ್ಬರಿಗೆ ಲೈಕ್ ತುಂಬ ನಾರ್ಮಲ್ ಆಗಿ ಒಂದು ಸಿಂಪಲ್ ಆಗಿ ಒಂದು ಸ್ಕಿನ್ನಲ್ಲಿ ಒಂದು ಪ್ಯಾಚ್ ಇರುತ್ತೆ. ಅವ್ರು ಅನ್ಕೊಂಡಿರ್ತಾರೆ ಅದು ಬಂದು ಬಿಸಿಲಿಂದ ಬಂದಿರೋದು ಅಂತ, ಬಟ್ ಇಟ್ ಮೈಟ್ ಬಿ ಮಲಾಸ್ಮಾ, ಅವ್ರಿಗೆ ಗೊತ್ತಿರಲ್ಲ. ಸೊ ಅದು ಪ್ಯಾಚ್ ಇದೆ ಅಂತ ಹೇಳ್ಬಿಟ್ಟು ಅವ್ರು ಬೇರೆ ಏನೇನೋ ಟ್ರೀಟ್ಮೆಂಟ್ಸ್ ತೊಗೊತಾ ಇರ್ತಾರೆ, ವಿಚ್ ವಿಲ್ ನಾಟ್ ವರ್ಕ್ ಆ್ಯಕ್ಚುಲಿ. ಸೊ ನಮ್ಮಲ್ಲಿ ಬಂದರೆ ಪ್ರಾಪರಾಗಿ ಕನ್ಸಲ್ಟೆಂಟ್ಸ್ ಅವೈಲಬಲ್ ಇರ್ತಾರೆ. ನಿಮ್ಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಅವ್ರು ಅನಲೈಸ್ ಮಾಡಿ ನಿಮಗೆ ಪ್ರಾಪರಾಗಿ ಏನು ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಸಜೆಸ್ಟ್ ಮಾಡ್ತಾರೆ. ಒನ್ಸ್ ದ ಸಜೆಷನ್ ಹ್ಯಾಪನ್ ನೀವು ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ಸು ತೊಗೋಬೋದು.